ಇನ್ನೊಂದು ಅದಲ್ಲ, ಒಂದು ಸೆಕೆಂಡ್, ನಾನು ಬಹುಶಃ ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಒಂದು ಮಾಡೆಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ತಗೊಂಡು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ಇದಾಗ್ತಾ ಬಂದಿದೆ. ಐ ವಾಂಟ್ ಟು ಮೇಕ್ ಎ ಸೈಬರ್ ಸೇಫ್, ಇದು ನಮ್ಮ ಸೇಫ್ ಪ್ರದೇಶ ಅಂತ ಹೇಳಿಕೊಂಡು AI ಮಾಡೆಲಲ್ಲಿ ಸೈಬರ್ ಸೆಕ್ಯೂರಿಟಿಯನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳಿ ಕೂಡ ಹೇಳಿದ್ದೆ. ಫಸ್ಟ್ ಟೈಮ್ ಇನ್ ಕರ್ನಾಟಕ, ಅದರ್ ದೆನ್ ದಿ ಸಿಟೀಸ್, ಸ್ಮಾರ್ಟ್ ಸಿಟಿ ಬಿಟ್ಟು ನಮಗೆ ಕೊಡುವಂಥ ಒಂದು ವಿಶೇಷ ಗ್ರ್ಯಾಂಟಿನಲ್ಲಿ ಐ ಅಪ್ರೂವ್ಡ್ ಅಬೌಟ್ 20 crores rupees ಫಾರ್ ಮ್ಯಾಂಗ್ಳೂರ್ ಕಾನ್ಸ್ಟಿಟ್ಯುನ್ಸಿ, ಒಂದು ಸೇಫ್ ಏರಿಯಾಗಿ ಆಲ್ AI ಮಾಡೆಲ್ ಕ್ಯಾಮರಾಸ್ ಎಲ್ಲ ಕಡೆ, ನಾಟ್ ಆನ್ ದಿ ಸಿಟಿ ಏರಿಯಾ, ಇನ್ಕ್ಲೂಡಿಂಗ್ ದ ವಿಲೇಜಸ್. ಒಂದು ಕಮಾಂಡರ್ ಸೆಂಟರ್ ವಿಲ್ ಕಮ್ ಅಪ್ ವೇರ್ ದ ಪೊಲೀಸ್ ಸ್ಟೇಷನ್ ವಿಲ್ ಬಿ ದೇರ್ ಓನ್ಲಿ ಕಮಾಂಡರ್ ಸೆಂಟರ್ ವಿಲ್ ಕಮ್. ಮತ್ತು ಎಲ್ಲ ಕೆಲವೊಂದು ಕಡೆ ಸ್ಮಾರ್ಟ್ ಕ್ಯಾಮರಾಸ್ ವಿಲ್ ಕಮ್ ನಿಯರ್ ದ ಮೇನ್ ಸಿಟೀಸ್, ಮೇನ್ ಸಿಟಿ ಮತ್ತು ಬಾರ್ಡರ್ ಏರಿಯಾದಲ್ಲಿ ದ ಸ್ಮಾರ್ಟ್ ಕ್ಯಾಮ್ರಾ ವಿಲ್ ಬಿ ಇದೆ. ಅದೆಲ್ಲವೂ ಕೂಡ ಏನು ಎಮರ್ಜೆನ್ಸಿ ಅದರಲ್ಲಿ ಯಾರಿಗೆ ಜಂಕ್ಷನಲ್ಲಿ ಅದೇ ಅಲ್ಲಿಂದಲೇ ಪೊಲೀಸಿಗೆ ಮಾತಾಡ್ಬೋದು. ಅದು ಏನಾದರೂ ಕಾಮನ್ ಮ್ಯಾನ್ಗೆ ತೊಂದರೆ ಆಯ್ತಂದರೆ ಬಟನ್ ಪ್ರೆಸ್ ನೇರವಾಗಿ ಕಂಟ್ರೋಲ್ ರೂಮ್ ಅದರಿಂದ ಮಾತಾಡ್ಬೋದು. ಕಂಟ್ರೋಲ್ ರೂಮ್ ನಾವು ರಿಟರ್ನ್ ಇಲ್ಲಿಗೆ ತೊಕ್ಕೋಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಕುತ್ತಾರ ಮೆಸೇಜ್ ಕೊಡಬೇಕಾದ್ರೆ ಈ ಇದರಲ್ಲಿ ಬೇಕಾದ್ರೆ ನಮ್ಮ ವಾಹನದಲ್ಲಿ ಬನ್ನಿ, ಡೈವರ್ಟ್ ಮಾಡಿ ಬನ್ನಿ ಅಂತ ಹೇಳಿಕೊಂಡು ಈ ರೀತಿ ಒಂದು ಬೇಸ್, ಮತ್ತು ಅದೇ ಅಡ್ವರ್ಟೈಸ್ಮೆಂಟ್ ಕೂಡ ಬರುವಂಥದ್ದು. ಅದು ಹೇಳ್ತಿದ್ದಾನಲ್ಲ, ಕಮಾಂಡರ್ ಸೆಂಟರ್ ವಿಲ್ ಬಿ ದೇರ್ ಅಂಡ್ ಹೈಟೆಕ್ ಸೈಬರ್ ಸೆಕ್ಯೂರಿಟಿ ವಿತ್ AI ಕ್ಯಾಮರಾಸ್. ಅದರಲ್ಲಿ ಸ್ಮಾರ್ಟ್ ಕ್ಯಾಮರಾಸ್ ವಿಲ್ ಬಿ ಲಿಮಿಟೆಡ್ ಏರಿಯಾಸ್, ಎಲ್ಲಿ ಪಾಪ್ಯುಲೇಷನ್ ಮತ್ತು ಎಲ್ಲಿ ಡೆವಲಪ್ಮೆಂಟ್ ಅಲ್ಲಿದೆ. ಇಂಟೀರಿಯರ್ ಪ್ಲೇಸ್ ವಿಲೇಜ್ಗೆ ಬೇಡ, ಅದಕ್ಕೆ ಈ ಕ್ಯಾಮರಾವನ್ನು ನಾವು ಹೈ ರೆಸೊಲ್ಯೂಷನ್ ಡೇ ಆ್ಯಂಡ್ ನೈಟ್ ಕ್ಯಾಮರಾ ಏನಿದೆಯಾ ಅದು ಬೇಕಾದ ಕಡೆ. ಸೊ ಎವ್ರಿಥಿಂಗ್ ವಿಲ್ ಬಿ ಗ್ಯಾದರ್ ಇನ್ ಕಮಾಂಡರ್ ಸೆಂಟರ್, ನಾವೆಲ್ಲಿ ಬಿಲ್ಡ್ ಮಾಡ್ತೇವೆ ಅಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲದು ಇರ್ತದೆ. ಬಟ್ ದ್ಯಾಟ್ ವಿಲ್ ಬಿ ಮ್ಯಾನೇಜ್ಡ್ ಬೈ ನಮಗೆ ಸ್ಟಾಫ್ ಎಲ್ಲ ಕೂಡ. ಯಾಕಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಲೆವೆಲ್ ಸ್ಪೆಸಿಫಿಕ್ ಸ್ಟ್ರೆಂತ್, ಮತ್ತು ಇವತ್ತು ಬಂದಲ್ಲಿ ಕೂತ್ಕೊಂಡವನು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ, ಅಲ್ಲಿ ಮತ್ತೆ ಡಿಸ್ಕಂಟಿನ್ಯೂ ಆಗ್ತದೆ, ಕಂಟಿನ್ಯೂಟಿ ಇರೋದಿಲ್ಲ, ಅದು ಮೇಂಟೆನೆನ್ಸ್ ಇರೋದಿಲ್ಲ. ಸೊ ದ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ದಿ ಕಮಾಂಡರ್ ಸೆಂಟರ್, ದ ಮ್ಯಾನ್ ಪವರ್ ವಿಲ್ ಬಿ ಗಿವನ್ ಬೈ ಆಲ್ ದಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಇನ್ಫೋಸಿಸ್. ಅವರು ಅದನ್ನು ನೇಮಕಾತಿ ಮಾಡಿ ಅವರು ಅದನ್ನು ಇವರು ಅಸಿಸ್ಟ್ ಇದಕ್ಕೆ ಪೊಲೀಸ್ ವಿಲ್ ಬಿ ನೋಡ್ತದೆ. ಒಂದು ಉದಾಹರಣೆಗೆ ಎಲ್ಲಿಯಾದರೂ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಆಯ್ತು ಅಂತ ಹೇಳಿದರೆ ಬರೀ ಅವರು ಫೋನ್ ಮಾಡಿ ರೆಡ್ ಕಾರ್ ಅಂತ ಹೇಳಿದರೆ ಒಂದು ಪ್ರೆಸ್ ಮಾಡಿ ಎಲ್ಲಿಯೆಲ್ಲ ನಮ್ಮ ವ್ಯಾಪ್ತಿ ರೆಡ್ ಕಾರ್ ಪಾಸ್ ಆಗಿದೆ ಎಲ್ಲ ಕೂಡ ಇಮ್ಮಿಡಿಯೇಟ್ ತೋರಿಸ್ತದೆ. ಅಲ್ಲ, ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ದಿ ಗೌರ್ಮೆಂಟ್. ಅದು ಮ್ಯಾನ್ ಪವರ್ ವಿಲ್ ಬಿ ಗಿವನ್ ಬೈ ದಿ ಟು ಅಸಿಸ್ಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್, ಇಟ್ ವಿಲ್ ಬಿ ಗಿವನ್ ಬೈ ದಿ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಯಾಕೆ ಎಲ್ಲದೇ ರನ್ ಮಾಡಲಿಕ್ಕೆ ಯಾವುದೇ ಸರ್ಕಾರಿ ವ್ಯವಸ್ಥೆ ಇರಲಿ, ಅದು ಗೌರ್ಮೆಂಟ್ ಆಸ್ಪತ್ರೆ ಇರಲಿ, ಗೌರ್ಮೆಂಟ್ ಸ್ಕೂಲ್ ಇರಲಿ, ಇಂಥ ವಿಚಾರಗಳಿರಲಿ, ವಿ ಕ್ಯಾನ್ ಸ್ಟಾರ್ಟ್ ಗಿವಿಂಗ್, ಗೌರ್ಮೆಂಟ್ ಕ್ಯಾನ್ ಬಿಲ್ಡ್ ಆ್ಯಂಡ್ ಸ್ಟಾರ್ಟ್ ಬೈ ಗಿವಿಂಗ್ ಮನಿ. ಬಟ್ ದ ಕಂಟಿನ್ಯೂಟಿ ಫಾರ್ ದ ಕಂಟಿನ್ಯೂಸ್ ಟೈಮ್ ಇಟ್ ಈಸ್ ನಾಟ್ ಸೋ ಈಸಿ. ಯಾಕೆ ನಾವು ಪರ್ಮನೆಂಟ್ ಆಗಿ ಒಬ್ಬರು ಅಲ್ಲಿ ಇರೋದಿಲ್ಲ, ದೇ ವಿಲ್ ಬಿ ಆನ್ ಟ್ರಾನ್ಸ್ಫರ್ಸ್. ಒಬ್ಬರು ಬರ್ತಾರೆ, ಒಂದು ಕ್ಯಾಮರಾ ಹಾಲಾದರೆ ಮತ್ತೆ ಅದನ್ನು ಇವರು ಬರೀಬೇಕು, ಅದು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಮತ್ತು ಅದನ್ನು ಫೈನಾನ್ಸ್ ಒಬ್ಬ ಬಿಡುಗಡೆ ಮಾಡಬೇಕು, ಮತ್ತು ಅದನ್ನು ಅದಕ್ಕೆ ನೋಡಿ DPR ಮಾಡೋದು ಬೇರೆ, ದುಡ್ಡು ಕೊಡೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದು ಅನುಷ್ಠಾನ ಕೊಡೋದು ಇನ್ನು PWD ಏಜೆನ್ಸಿ, ಇದನ್ನು ಯೂಸ್ ಮಾಡೋದು ಇನ್ನೊಬ್ಬ. ಏನೋ ಹೆಚ್ಚು ಕಮ್ಮಿ ಆದರೆ ಆ ಕನೆಕ್ಟಿವಿಟಿ ಇರೋದಿಲ್ಲ, ದೆನ್ ದೇ ವಿಲ್ ಗೋ ಡೌನ್ ಸ್ಲೋಲಿ. 5, 6, 10, 15 years ಆಗುವಾಗ ಮತ್ತು 100 ಕ್ಯಾಮರಾದ 10 ಕ್ಯಾಮರಾ ಮಾತ್ರ ಮತ್ತೆ ರಿಪೇರ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮತ್ತೆ ನಿಮ್ಮ ಬೇರೆ ಇನ್ವೆಸ್ಟಿಗೇಷನ್ಸ್ಗೆಲ್ಲ ಹೆಲ್ಪ್ ಮಾಡುವಂತ ಸೇಫ್ ಇದು ಮಾಡುವಂತ ಇದು. ಈಗ ನೀವು ಪ್ರೈವೇಟ್ ಅಂದ್ರೆ ಇನ್ಸ್ಟಿಟ್ಯೂಷನ್ಸಿಗೆ ಕೊಟ್ರೆ ಕಾಂಪ್ರಮೈಸ್ ಯಾಕಂದ್ರೆ ಒಂದು ಆದಿ ಈಗ ಪೊಲೀಸ್ ಅಡಿಯಲ್ಲಿ ಇದು ಬರುವಂತ ಸಿಸ್ಟಮ್. ಯಾಕಂದ್ರೆ ಬೇರೆ ಇದಕ್ಕೆ ಉಪಯೋಗಿಸುವಂತ ಇದರಲ್ಲಿ ಸೆನ್ಸಿಟಿವ್ ಆದ ಎಂಟ್ರಿ ಪಾಯಿಂಟ್ಸ್ ನಲ್ಲಿ ಹಾಕ್ತಾ ಇದ್ರಿ, ಇದೆಲ್ಲ ಇದು ಮಾಡ್ಬೇಕಾದ್ರೆ ಇದನ್ನ ಪ್ರೈವೇಟ್ ಕೊಟ್ರೆ ಒಂದು ಸ್ವಲ್ಪ ಕಾಂಪ್ರಮೈಸ್ ಆದಂಗೆ ಆಗಲ್ವಾ? ಇಲ್ಲ, ಈಗ ನೀವು ಸ್ಮಾರ್ಟ್ ಸಿಟಿ ಕಮಾಂಡ್ ಸೆಂಟರ್ ಇದೆ, ಇವ್ರು ಮಾಡ್ದ, ಅಧಿಕಾರಿಗಳು ಮಾಡ್ದ. ಬೆಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಇದೆಯಲ್ಲ, ಅಲ್ಲಿ ಹಾಕಿದಾರಲ್ಲ, ಅಲ್ಲಿ ಇವ್ರು ನಡೆಸುತ್ತಾ? ಅಲ್ಲಿ ಯಾರು ಮ್ಯಾನ್ ನೋ ಸಿ ದಿಸ್ ವಿಲ್ ಬಿ ಅಂಡರ್ ದ ಪೊಲೀಸ್ ಕಂಟ್ರೋಲ್ ಓನ್ಲಿ ಟು ಅಸಿಸ್ಟ್ ದೀಸ್ ಪೀಪಲ್ ಆರ್ ಗಿವನ್ ಆಸ್ ಅ ಒನ್
CSR ಯಾಕೆ ಔಟ್ಸೋರ್ಸ್ಡ್? ಬಿಕಾಸ್ ನಮಗೆ ಇಲ್ಲಿ 30 ಜನ ಬೇಕಾದರೆ ನಿಮ್ಮ ಪೊಲೀಸರಿಗೆ ಬರೀ 10 ಜನ ಇರ್ತಾರೆ. ಎವ್ರಿ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ 100 ಜನ ಇರಬೇಕಾ, ಅದ್ರಲ್ಲಿ ಬರೀ 40 ಜನ 50 ಜನ 60 ಜನ ಕೆಲಸ ಮಾಡ್ತಿದ್ದಾರೆ. ಎವ್ರಿ ಗೌರ್ಮೆಂಟ್ ಅದ್ರಲ್ಲಿ ಹೆಲ್ತ್ ಇರಲಿ, ಎಜುಕೇಷನ್ ಎಲ್ಲ ಕೂಡ ಕೊರತೆ. ನೀವು ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಅಲ್ಲಿ 5 ಡಾಕ್ಟರ್ ಇರಬೇಕಾದ್ರೆ ನಿಮ್ಗೆ ಅಲ್ಲಿ ಇರುವುದೇ ಈಗ ಒಂದು 3. ಅವ್ನು ಇದ್ದವನು ಕೂಡ ಪರ್ಮನೆಂಟ್ ಇರುವುದಿಲ್ಲ. ನಾಳೆ ಎಲ್ಲಿನಾದರೂ ಸಿಕ್ಕಿದರೆ ಇಮಿಡಿಯೇಟ್ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಏನಂತ ಇದಕ್ಕೆ ಇರುವುದಿಲ್ಲ. ಈಗ ನಿಮ್ಮ ಇದಕ್ಕೆ ಈ ಪ್ರೈವೇಟ್ ಇವ್ರನ್ನ ಬಿಡೋಕ್ಕೆ ಇದು ವಿರೋಧ ಬಂದಿದೆ. ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದು ಮಾಡಿದ್ರು. ಈಗ ನೀವು ಮತ್ತೆ ಈಗ ಕಾಲೇಜಸ್ ಮೇಲೆ ರಿಲೈ ಆದರೆ ಐ ವಿಲ್ ಟೆಲ್ ಯು, ನಿಮಗೆ ಗೌರ್ಮೆಂಟಾ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನಿಮಗೆ ಪಬ್ಲಿಕ್ ಇಸ್ ಮುಖ್ಯ. ಪೀಪಲ್ ಆರ್ ಇಂಪಾರ್ಟೆಂಟ್. ಪೀಪಲ್ಗೆ ಸವಲತ್ತು ಸಿಗ್ತದೆ ಇಲ್ಲವ ಅದನ್ನು ನಾವು ನೋಡಬೇಕು. ನಾವು ಜನರಿಗೆ ಸವಲತ್ತು ಉಂಟ ಇಲ್ಲ ಅಂತ ನಾವು ನೋಡೋದಿಲ್ಲ. ಈಗ ಯಾರಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆ, ಇದು ಸರ್ಕಾರಿ ಪ್ರೈವೇಟ್ ಅವ್ರು ಕಟ್ಟಿ, ಪ್ರೈವೇಟ್ ಯಾರಿಗೂ ಕೊಡಲಿಲ್ಲ, ಸರ್ಕಾರವೇ ನಡೆಸೋದು. ಸರ್ಕಾರವೇ ನಡೆಸುವಾಗ ಅಲ್ಲಿ ಹೂಸ್ ಹೆಡ್, ಹೂಸ್ ಹೆಡ್? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು? ಪ್ರೈವೇಟಾ? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಅ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ ದೇರ್. ಈಸ್ ಓನ್ಲಿ ಹ್ಯಾವಿಂಗ್ ದ ಕಂಟ್ರೋಲ್. ಪ್ರಶ್ನೆ ಬಂದಿರೋದು ನಡೆಸೋದು ಅವರ ಸಿಬ್ಬಂದಿಗಳು ಬಂದು ನಡೆಸುವಂತ ಇದರಲ್ಲಿ ಅದೇನು ತಪ್ಪಿಬಾರದು. ಇದೆಲ್ಲ ಈ ಎಲ್ಲ ವಿಚಾರಗಳು ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ಅದರ ಸಾಧಕ ಏನಂತ ಮತ್ತೆ ಯಾರು ಕೂಡ ಮಾತಾಡ್ಬೋದು. ಇದರ ಚರ್ಚೆ ಮಾಡೋದೇ ಇಲ್ಲ. ಅವರಿಗೆ ಬೇಕಾದಾಗೆ ತೋರಿಸಿಕೊಂಡು ಅವರು ಬರೆಯೋದು. ಖಾಸಗೀಕರಣ ಅಂತ ಸರ್ಕಾರ ಎಲ್ಲಿ ಮಾಡಿದ್ದಾರೆ? ದಿಸ್ ವಾಸ್ ಡನ್ ಬೈ ಮೀ. ಉಳ್ಳಾಲಕ್ಕೆ ಫಸ್ಟಿಗೆ ನಾನು ನಿಮಗೆ ಹೇಳಬೇಕಾದ್ರೆ, ಫಸ್ಟಿಗೆ ಉಳ್ಳಾಲಕ್ಕೆ ನಾನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ, ಅಷ್ಟು ಬ್ಯೂಟಿಫುಲ್ OT ಎಲ್ಲ ವ್ಯವಸ್ಥೆ ಕೂಡ ನಮಗೆ CSCಯಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ ಅಂತ ಹೇಳಿದರೆ, ಒಂದು ನಿಮಗೆ ಗೈನಕಾಲಜಿಸ್ಟ್, ಸೆಕೆಂಡ್ ಪೀಡಿಯಾಟ್ರಿಷಿಯನ್, ಥರ್ಡ್ ಅನೆಸ್ಥೆಸಿಯಾ ಮತ್ತು 4 ನರ್ಸ್. ಇಷ್ಟಲ್ಲದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಯಾವುದೇ ಅದೇ ಡಿಸೀಸಿಗೆ ಡಾಕ್ಟರ್ ಕೂಡ ಸಿಸ್ಟಮ್ ಮೇಲೆ ಗೌರ್ಮೆಂಟ್ ಪಾಲಿಸಿಯಲ್ಲೇ ಇಲ್ಲ. ಇಷ್ಟು 4 ಅದಕ್ಕೆ ಮದರ್ ಆ್ಯಂಡ್ ಚೈಲ್ಡ್ ಹೆರಿಗೆಗೆ ದೂರ ಹೋಗಲಿಕ್ಕೆ, ಮಗು ಸಾಯಬಾರ್ದು, ತಾಯಿ ಸಾಯಬಾರ್ದು ಅಂತ ಹೇಳಿಕೊಂಡು ಅದಕ್ಕಾಗಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿರ್ತಾರೆ. ಯಾಕೆ? ಅವರಿಗೆ ತಾಲೂಕು ಆಸ್ಪತ್ರೆ ಹೋಗೋದು ದೂರ ಆಗ್ತದೆ ಅಂತ ಹೇಳಿ, ಇನ್ ಬಿಟ್ವೀನ್ ಬೇಕಂತೇಳಿ. ನಮ್ಮ ಉಳ್ಳಾಲದಲ್ಲಿ ನಾವು 5-6 ಕಿಲೋಮೀಟರ್ ಅಥವಾ ಬೇರೆ ಬೇರೆ ಹಾಸ್ಪಿಟಲ್ಸ್ ಇದೆ ವಿಲೇಜ್. ನಾವು ನೋಡುವಾಗ ಈ 3 ಡಾಕ್ಟ್ರಲ್ಲಿ ಬಹುತೇಕ ಈಗ ಸ್ವಲ್ಪ ನೇಮಕ ಆಗ್ತಾಯಿದೆ. ಯಾಕೆಂದರೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 1-2 ಇದ್ದದ್ದು. ಈಗ ಅದಕ್ಕಾಗಿ ಎಲ್ಲ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜಿದ್ದು ಪ್ರಾರಂಭ ಆಯಿತು. ಮತ್ತು ನಾವು ಈ ಪರ್ಮನೆಂಟ್ ಆ್ಯಕ್ಟನ್ನು ಕೂಡ ತಂದೆವು. ಇವನು ಪರ್ಮನೆಂಟ್ ಗೌರ್ಮೆಂಟಲ್ಲಿದ್ದ ಮೆಡಿಕಲ್ ಸ್ಟೂಡೆಂಟ್ಸ್ ಪಾಸಾಗಿ ಬಂದ ನಂತರ ಪರ್ಮನೆಂಟಾಗಿ 1 or 2 years ನೀವು ಕೆಲಸ ಮಾಡಬೇಕಂತ, ಅದಕ್ಕೆ ಕೂಡ ಕೋರ್ಟಿಗೆ ಹೋದರು. ಈ 3 ಉಳ್ಳಾಲದಲ್ಲಿ ಗೈನಕಾಲಜಿಸ್ಟ್ ಬಂದಾಗ ಪೀಡಿಯಾಟ್ರಿಷಿಯನ್ ಹೋಗೋದು ಟ್ರಾನ್ಸ್ಫರ್ ತಗೊಂಡು. ಇನ್ನು ಎಲ್ಲಿ ಒಂದು ಹುಡುಕಿಕೊಂಡು ಇವರಿಗೆ ಸಂಬಳ ಜಾಸ್ತಿ ಮಾಡಿ ಕಡೆಗೆ ಔಟ್ಸೋರ್ಸು ಕೂಡ 1.5 ಲಕ್ಷ ರೂಪಾಯಿ ಕೊಡ್ತೇವೆ, ನೀವು ಬೇರೆ ಕಡೆಗೆ ಇಲ್ಲಿ ಬಂದು ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ಅಲ್ಲಿ ಸಿಗ್ತದೆ. ಇನ್ನು ಪೀಡಿಯಾಟ್ರಿಕ್ಸ್ ಬರುವಾಗ ಇವನು ಬಿಟ್ಟು ಹೋಗೋದು, ನಮಗೆ ಬೇರೆ ಕಡೆ ಸಿಕ್ಕಿದೆ ಅಂತೇಳಿ. ಅಲ್ಲಿ ಪೇಷಂಟ್ ಒಂದು ತಾಯಿ ಗಂಡ ಮತ್ತು ಹೆಂಡತಿ ಮಾಡೋದಕ್ಕೆ ಅವನ ಹೆಂಡತಿಯನ್ನು ಹೆರಿಗೆಗೆ ಅಂತ ತಗೊಂಡ್ಬರಾಗ ಅಲ್ಲಿಂದ ಟೆಸ್ಟ್ ಮಾಡೋದೇ ಬೇರೆ ಡಾಕ್ಟ್ರು. ಇನ್ನು 3 ತಿಂಗಳು ಆಗ ಇನ್ನೊಬ್ಬ ಡಾಕ್ಟ್ರು, ಹೆರಿಗೆ ಮಾಡೋ ಇನ್ನೊಂದು ಡಾಕ್ಟ್ರು. ನಮ್ಮ ಜನರಿಗೆ ಮಾಡಿದ್ರೆ ಆಗ್ತದಾ? ಜನರ ಕಾಲೇಜ್ ವಹಿಸ್ಬೇಕಲ್ಲ. ಮತ್ತು ನೈಟ್ ಸಡನ್ನಾಗಿ ಬಂದರೆ ನರ್ಸ್ಗಳು ನೋಡೋದು, ಇವರು ಡಾಕ್ಟ್ರು ಬರೋದೇ ಇಲ್ಲ. ನಾವು ಎಷ್ಟಂತ ಜೋರು ಮಾಡೋದು, ಎಷ್ಟಂತ ಸಸ್ಪೆಂಡ್ ಮಾಡೋದು, ಎಷ್ಟಂತ ಕಂಪ್ಲೇಂಟ್ ಮಾಡೋದು. ಆಯ್ತು, ಇದ್ದ ಡಾಕ್ಟ್ರು ಹೋದರೆ ಈ ಡಾಕ್ಟ್ರು ಜೋರು ಮಾಡಿ ಕಲಿಸಿದ ಅಂತ ಬರ್ತದೆ. ನಮಗೆ ಬೇಕಾದಾಗ ಡಾಕ್ಟ್ರು ಸಿಗ್ತಾರೆ ಇಲ್ಲಿ. ಈ ಎಲ್ಲ ಸಮಸ್ಯೆ 4 ವರ್ಷ ನೋಡಿಕೊಂಡು ನಾನೇ ಒಂದು ಪಾಲಿಸಿ, ಗೌರ್ಮೆಂಟ್ ಪಾಲಿಸಿ, ಅದು ನಾವು ತಾಲೂಕಲ್ಲಿ ಡಿಸ್ಕಸ್ ಮಾಡಿ DC ಜೊತೆ ಅದು DHO ಡಿಸ್ಕಸ್ ಆಗಿ DC ಅದನ್ನು ನೋಡಿ ಬೆಂಗಳೂರಿಗೆ ಹೋಗಿ ಕಮಿಷನರಿಂದ ಇಟ್ ವೆಂಟ್ ಟು ದಿ ಸೆಕ್ರೆಟರಿ, ಅವ್ರು ಫೈನಾನ್ಸಿಗೆ ಕಳಿಸಿ, ಫೈನಾನ್ಸ್ ಲಾ ಡಿಪಾರ್ಟ್ಮೆಂಟ್ ಕಳಿಸಿ ಎಲ್ಲ ಒಪ್ಪಿಗೆ ತಗೊಂಡು ಮೇಲೆ ಕಾನೂನೇ ಮಾಡಿದ್ದು. ಅದೇನು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಕೈಯಲ್ಲೇ ಇದೆ. ಅದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಅ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ. ಅಲ್ಲಿದ್ದಂಥ ಡಾಕ್ಟ್ರ್ ಮತ್ತು ನರ್ಸಸ್ 4 ಜನ ಡಾಕ್ಟ್ರ್ ಅವರು ಅಲ್ಲೇ ಇದ್ದಾರೆ, ಅವರು ಹೋಗೋದಿಲ್ಲ. ಅವ್ರಿಗೆ ಅಡಿಷನಲ್ ಆಗಿ ಈಗ ಮುಂಚೆ ಉಳ್ಳಾಲದಲ್ಲಿ ದಿವಸಕ್ಕೆ 60 100 ಪೇಷಂಟ್ ದಿವಸಕ್ಕೆ, ಈಗ ಅದೇ ಅಲ್ಲಿ 500 600 ಪೇಷಂಟ್ ಎಲ್ಲ ವಿಧಕ್ಕೂ. ಮತ್ತು ಆಲ್ ಫ್ರೀ, ಏನು ಚಾರ್ಜ್ ಮಾಡ್ತಾರಾ? ನಾವು ಜನರಿಗೆ ನೀವು ಇಲ್ಲಿ ಗೌರ್ಮೆಂಟ್ ಕೊಡ್ತೀರಾ, ಪ್ರೈವೇಟ್ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ಸೊ ಯಾವುದು ಸಾಧಕ ಭಾವದೆ ಅದು ಯಾರು ನೋಡ್ಕೊಳ್ತೆ? ಸೋಷಿಯಲ್ ಮೀಡಿಯಾದೆ ನನಗೆ ಬರೀಲಿಕ್ಕೆ ಗೊತ್ತುಂಟಂತೇಳಿ ಒಟ್ಟಾರೆ ಖಾಸಗಿ ಮನಮೋಹನ್ ಸಿಂಗ್ ಖಾಸಗಿ ಇದನ್ನೇ ಹೇಳಿದ್ದು ಇವರು.
ಈಗ ಮತ್ತೆ ಎಲ್ಲರಿಗೂ ಕೂಡ ಅದೇ ರೀತಿ ಫಾಲೋ ಮಾಡಿಕೊಂಡು ಹೋಗಬೇಕಾಗ್ತದೆ. ಇಂದಿರಾ ಗಾಂಧಿಯವರು ಟಿ ವಿ ತರುವಾಗ ಕೂಡ ಇದೇ ರೀತಿ ಹೇಳಿದರು. ಈಗ ಟೀಕೆ ಮಾಡ್ತಿದ್ದವ್ರು ವೀಲ್ ಚೇರ್ ನೋಡ್ಕೊಂಡು 100 ಚಾನಲ್ ನೋಡ್ತಿದ್ದಾರೆ. ಸೊ ನಾನು ಹೇಳುವಂತ ಯಾಕೆಂತ ಹೇಳಿದರೆ ಬರೀ ನಾವು ಜನಸಾಮಾನ್ಯ ನೋಡಬೇಕು ಹೊರತು ಇದಲ್ಲ. ಈಗ 600 ಪೇಷಂಟ್ ಎಲ್ಲಿ ಅಲ್ಲಿ ಎಷ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಬಂದಾಗಲ ಪರಿಸ್ಥಿತಿ ಬಂತು. ನಮ್ಮ ಉಳ್ಳಾಲದಲ್ಲಿ ಹೌ ಮೆನಿ ಆರ್ ರೆಡಿ ಗೆಟಿಂಗ್ ಕ್ಲೋಸ್ಡ್. ಯಾಕೆ ಮುಂಚೆ ಸಣ್ಣದಕ್ಕೂ ಕೂಡ ಅಲ್ಲಿಗೆ ಹೋಗ್ತಾಯಿದ್ರು ಪೇಷಂಟ್. ಈಗ ಅವರೆಲ್ಲ ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬರ್ತಾರೆ. ಪ್ರಯೋಜನ ಯಾರಿಗೆ ಆಗ್ತದೆ? ಮೆಡಿಕಲ್ ಕಾಲೇಜಿನವರಿಗೆ ತಿಂಗಳಿಗೆ 6 ರಿಂದ 7 ಲಕ್ಷ ಖರ್ಚು. ಯಾಕಂದರೆ ನಮ್ಮಲ್ಲಿ ಮುಂಚೆ ನೈಟ್ ವಾಚ್ಮ್ಯಾನ್ ಇಲ್ಲ, ಡೇ ವಾಚ್ಮ್ಯಾನ್ ಇಲ್ಲ, ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಜನ ಇಲ್ಲ, ಸರಿಯಾಗಿ ಕ್ಲೀನ್. ಈಗ ಹಾಗೆಲ್ಲ ಅವ್ರು ಎಡಿಷನಲ್ ಡಾಕ್ಟರ್, ಎಡಿಷನಲ್ ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ಅಲ್ಟ್ರಾಸೌಂಡ್ ಮಿಷಿನ್, ಸ್ಕ್ಯಾನಿಂಗ್ ಮಿಷಿನ್, ಫ್ರೀ ಡೆಂಟಲ್ ಪ್ರೊಸೀಜರ್ಸ್, ಅದರ ಜೊತೆಯಲ್ಲಿ ನಮಗೆ ಆ್ಯಂಬುಲೆನ್ಸ್. ನೈಟ್ ಮುಂಚೆ ನಮ್ಮಲ್ಲಿ ಲಾಕ್ ಮಾಡಿ ಕೂತ್ಕೊಳ್ತಿದ್ರು ನೈಟ್. ಎಷ್ಟೇ ನರ್ಸ್ ಏನು ಹೇಳ್ತಾರೆ, ನನಗೆ ಎದುರಿಗೆ, ನಾನು ಒಬ್ಬನೇ ಇದ್ದೇನೆ, ನನಗೆ ಎದುರಿಗೆ ಆಗ್ತದೆ, ನಾವು ಡೋರ್ ಹಾಕಿ ಕೂತ್ಕೊಂಡು. ಈಗ ಅದಿಲ್ಲಲ್ಲ. ಇಲ್ಲಿ ಡಯಾಲಿಸಿಸ್ ಇದೆ, ಅಲ್ಲಿ ಆಯುರ್ವೇದಿಕ್ ಸಂಸ್ಥೆ ಇದೆ. ಸೊ ಅಷ್ಟು ಒಂದು ಉತ್ತಮವಾದ CSC ಸೆಂಟರ್ಸ್ ಇದನ್ನೇ ಮಾಡೆಲ್ ಆಗಿ ಈಗ ಒಂದೊಂದು ಕಾಲೇಜ್. ಈಗ ಉಪ್ಪಿನಂಗಡಿ ನಾನಿದ್ದಾಗ ಬಿಲ್ಡಿಂಗ್ ಕಟ್ಟಿದ್ದೆ, ಡಾಕ್ಟರ್ಸ್ ಇಲ್ಲ, 4 ವರ್ಷ ಕಂಪ್ಲೀಟ್ ಆಗಿತ್ತು. ನಾವು ವೆನ್ ದೀಸ್ ಗೋ ಆ್ಯಂಡ್ ಹೆಲ್ಪ್, ಯಾಕೆ ಒಬ್ಬರು ಒಂದು ಉಪಕಾರ ಮಾಡಿ ಅವ್ರೇನು ಉಚ್ಚೇದ ಮಾಡ್ದ, ಅವರು ಕೂಡ ನಾವೆಲ್ಲ ಒತ್ತಾಯ ಮಾಡಿದ ಕಾರಣ, ನಾನು ಅವರ ಮೇಲೆ ಅಬ್ಲಿಗೇಷನ್ ಬರ್ತದಂಥ ಕಾರಣ ಅವರು CSR ತಿಂಗಳಿಗೆ ಒಬ್ಬೊಬ್ಬರು 5, 6, 8, 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ದ ಪೇಷನ್ಸ್. ಇದರಲ್ಲಿ ನಮಗೆ ಜನ ಮುಖ್ಯ. ಮತ್ತು ಸರ್ಕಾರ ಸಂಸ್ಥೆ ಯಾರ ಕೈ ಕೂಡ ಕೊಡಲಿಲ್ಲ, ಸರ್ಕಾರದ ಕೈಯಲ್ಲಿದೆ. ಅವರಿಂದ ಅಡಿಷನಲ್ ಅಸಿಸ್ಟೆನ್ಸ್ ಮಾತ್ರ ನಾವು ತಗೊಳ್ಳುವಂಥದ್ದು. ಈಗ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ನಲ್ಲಿ ಇದ್ದಂಥ ಟೀಚರ್ಗೆ ಈಗ ಒಂದು ಔಟ್ಸೋರ್ಸ್ ತಗೊಂಡು ನಾವು ಶಾಲಾ ಸಮಿತಿಯವರು ಮ್ಯಾನೇಜ್ ಮಾಡೋದಿಲ್ವ? ನಮ್ಮಲ್ಲಿ ಮುಂಚೆ ಮೊಂಟೆಬದವನಲ್ಲಿ 400 ಸ್ಟೂಡೆಂಟ್ಸ್ ಇದ್ದರು. ಯಾವಾಗ ಇಂಗ್ಲೀಷ್ ಮೀಡಿಯಮ್ ಈಗ 1200 ಸ್ಟೂಡೆಂಟ್ಸ್ ಆ್ಯಂಡ್ 18 ಟೀಚರ್ಸ್ ಆರ್ ಮ್ಯಾನೇಜ್ ಬೈ ಪ್ರೈವೇಟ್ ಓನ್ಲಿ. ಅವರೇ ಫೀಸ್ ಕಲೆಕ್ಟ್ ಮಾಡಿ ಅವರೇ ದುಡ್ಡು ಕೊಡೋದು. ನೀವು ಮಾಡ್ಬೋದು. ಮಕ್ಕಳಿಗೆ ಎಜುಕೇಷನ್ ಬೇಕಲ್ಲ. ತಾಯಂದಿರು ಇನ್ನೊಂದು ಕಡೆ ಹೋಗಿ 25,000 ಕೊಡಲಿಕ್ಕೆ ಬದಲು ಇಲ್ಲಿ 1,000 ರೂಪಾಯಿ ತಗೊಂಡು ಎಲ್ಲ ಸಹಕಾರ ಪಡೆದುಕೊಂಡು ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಆಗೋದಿಲ್ವಾ? ಸೊ ನಾನು ಎಲ್ಲರಿಗೂ ಹೇಳ್ದಿಷ್ಟೇ, ಬೇರೆ ಬೇರೆ ವಿಚಾರದಲ್ಲಿ ಆಲೋಚನೆ ಇರ್ಬೋದು, ಅದು ಕೂತು ಚರ್ಚೆ ಮಾಡಿ ನಿಮ್ಮ ಸಲಹೆ ಕೊಡಿ. ಜನರಿಗೆ ಮತ್ತು ಸಮಾಜಕ್ಕೆ ತೊಂದರೆ ಆಗೋ ಕೆಲಸ ಯಾಕೆ ಮಾಡಬೇಕು? ನಮಗೆ ಏನು ಅಗತ್ಯ? ಈಗ ನೀವು ಇದು ಮಾಡೋದು, ಈಗ ಇದರಿಂದ ಇನ್ನೊಂದು ಕಂಟ್ರೋಲ್ ರೂಮ್, ಈಗ ಒಂದು ಕಂಟ್ರೋಲ್ ರೂಮ್ ಸ್ಮಾರ್ಟ್ ಸಿಟಿ ಅವರಿಂದ ಒಂದು ಇಲ್ಲಿ ಅದು ಮಂಗಳೂರಲ್ಲ. ಹೌದು, ಈಗ ಅಲ್ಲಿ ಒಂದು ಸಪ್ರೇಟ್ ಆಗುತ್ತೆ. ಹೌದು, ಅದಕ್ಕೆ ಇದಕ್ಕೆ ಲಿಂಕ್ ಬರುತ್ತಾ, ಹೇಗೆ ಮಾಡ್ಬೋದಲ್ಲ? ಇಟ್ ಲೆಫ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಮತ್ತು ಇದು ನಾವು ಕಮಿಷನರ್ ಡಿಸ್ಕಸ್ ಮಾಡಿ ಬೆಂಗಳೂರು ಹೋಗಿ ಬೆಂಗಳೂರು DG ಆಫೀಸ್ ಡಿಸ್ಕಸ್ ಮಾಡಿ ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿ ದೆನ್ ವೆಂಟ್ ಟು ದಿ ಫೈನಾನ್ಸ್. ಯೂಶಲಿ ಇಂಥದಕ್ಕೆಲ್ಲ ಮಾಡೋದು ಬಟ್ ದಿ ಅಪ್ರಿಷಿಯೇಟೆಡ್. ಇಟ್ಸ್ ಫಸ್ಟ್ ಆಫ್ ಎ ಮಾಡೆಲ್. ಇಮಿಡಿಯೇಟ್ಲಿ ಇಲ್ಲದೆ ನಾವೆಲ್ಲ ತೋಡು, ರೋಡು, ಡ್ರೈನ್ ಕಟ್ಟುವುದಲ್ಲಿ ದುಡ್ಡೆಲ್ಲ ಖಾಲಿ ಮಾಡ್ತೇವೆ. ಒಂದು ವಿಷನರಿಯಾಗಿ ಇದ್ದುಕೊಂಡು ಹೊಸತೊಂದು ಆಲೋಚನೆಯಲ್ಲಿ ನಾವು ಮಾಡೋದಂತೂ ಕಡಿಮೆ. ದಟ್ ಪ್ರಾಜೆಕ್ಟ್ ಅಲ್ಲ, ಯಾಕಂದ್ರೆ ಈಗ ಈಗ ಈ ಕಂಟ್ರೋಲ್ ರೂಮ್ ನಿಮ್ಮ ಉಳ್ಳಾಲ ಕಾನ್ಸ್ಟಿಟ್ಯೂನ್ಸಿ, ಮಂಗಳೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಗೋಸ್ ಬಿಯಾಂಡ್ ಸಿಟಿ. ಅದನ್ನ ಅದೇ ಅಲ್ಲ, ನಾವು ಬರೀ ಸಿಟಿಗೆ ಅಂತ ಮಾತಲ್ಲ. ಈಗ ಮಂಗಳೂರಲ್ಲಿ ಬರೀ ಸಿಟಿಗೆ ಮಾತ್ರ ಇದೆ, ಅನ್ನೋದು ಅಂದ್ರೆ ನಿಮ್ಮ ಈಗ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ. ಈಗ ನಮ್ಮಲ್ಲಿ ಆಲ್ ಸ್ಟೂಡೆಂಟ್ಸ್ ಎಷ್ಟೋ 1000 ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲದಕ್ಕೂ. ಮತ್ತು ಬಾರ್ಡರ್ ಏರಿಯಾ, ಇದೆಲ್ಲದೂ ಕೂಡ ಪ್ರಯೋಜನ ಆಗ್ತದೆ. ಇವರಿಗೂ ಇದು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಪಾಲಿಸಿಗೂ ಇದು ಮಾಡ್ತಾರೆ. ಹೌದು, ಇಟ್ ವಾಸ್ ಅಪ್ರೂವ್ಡ್ ಬೈ ದೆಮ್ ಓನ್ಲಿ. ಹೊಸ ಸಚಿವ ಸಂಪುಟದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಹೆಸರು DCMಗೆ ಕೊಡ್ತಾರೆ ಅನ್ನೋದು ನನ್ಗೆ ಗೊತ್ತಿರೋದು, ನಿಮಗೆಲ್ಲ ಗೊತ್ತಾಗಿದೆ ಇದು. ನಿಮ್ಗೆ ಗೊತ್ತಿರ್ಬೇಕಲ್ಲ, ಯಾಕಂದ್ರೆ ಈಗ ಜಮೀರ್ ಅಹಮದ್ ಅವರಿಗೂ ನಿಮ್ಗೆ ಒಂದು ಪೈಪೋಟಿ ಇಲ್ಲ, ಯಾವುದೇ ಪೈಪೋಟಿ ಇಲ್ಲ. ಪೈಪೋಟಿ ಅಂದರೆ ಪ್ರಶ್ನೆನೇ ಇಲ್ಲ. ನೀವೇ ಕೇಳಿದ್ದೀರಿ? ಯಾವುದು ಅಲ್ಲ, ಪೈಪೋಟಿ ಇಲ್ಲ. ಇದರಲ್ಲಿ ಎಲ್ಲ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಒಬ್ಬರೊಬ್ಬರು ಚೆನ್ನಾಗಿದ್ದುಕೊಂಡೇ ಆಗುವಂಥ ಅದು ಎಲ್ಲವೂ ಕೂಡ ಪಕ್ಷ ತೀರ್ಮಾನ ತಗೊಳ್ತದೆ ಅಷ್ಟೇ. ಅದು ನಾನು ಲಾಸ್ಟ್ ಟೈಮ್ ಇತ್ತು ಮುಂಚೂಣಿಯಲ್ಲಿ. ಅಲ್ಲ, ಈಗ ಜಮೀರ್ ಅಹಮದ್ ಒಂದು ಆಡಿಯೋ ಲೀಕ್ ಆದ ನಂತರ ನಿಮ್ಮ ದಾರಿ ಸುಗಮ ಆಗಿದೆ ಅಂತ ನೋಡಿ. ನಾನೀಗ ಸ್ಪೀಕರ್ ಆಗಿದ್ದೇನೆ, ನಾನು ಯಾವುದೇ ರಾಜ್ಯಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಕೂಡ ಈಗಲೂ ಕೂಡ ಸ್ಪೀಕರ್ ಆಗಿ ಇದ್ದೇನೆ.
ಮತ್ತೆ ರಾಜ್ಯಕ್ಕೆ ಬಂದಾಗ ರಾಜ್ಯಕ್ಕೆ ಮಾತ್ರ ವಿಚಾರಗಳು ತಮ್ಮಿಕೊಳ್ಬೋದು. ಈಗ ಮೊನ್ನೆ ಡೆಲ್ಲಿಗೆ ನಾವು ಹೋಗಿದ್ವಿ. ಯಾವುದು ನಮ್ಮಲ್ಲಿ ಡೆಲ್ಲಿಯ ಸ್ಪೀಕರ್ ಆಫೀಸಲ್ಲಿ ನಮ್ಮೊಂದು ಮೀಟಿಂಗ್ ಇತ್ತು, ರೂಲ್ಸ್ ಕಮಿಟಿದು ಇದು ಮಾಡಲಿಕ್ಕೆ, ಏನು ಡಿಸ್ಕಷನ್ ಮಾಡಲಿಕ್ಕೆ. ಅಲ್ಲಿ ಹೋಗಿ ನಾವು ಬಂದಿದ್ದೇವೆ. ಮತ್ತೆ ಅಲ್ಲಿಂದ ಪಾರ್ಟಿ ಆಫೀಸ್ಗಳು ಮುಖ್ಯಮಂತ್ರಿ ಪ್ರಮೋದ್ ಪಾಠ ಇಲ್ಲಲ್ಲ. ಅಲ್ಲ ನೀವು ಪಾರ್ಟಿ ಅಲ್ಲ, ಬಟ್ ನೀವು ಹಂಗೆ ಯಾವುದು? ಹತ್ರ ಅಲ್ಲ, ಅಲ್ಲಿಂದ ಹೋಗಿದ್ರಾ ಏನು? ಎಲ್ಲಿಗೆ? AICC ಗೆ ಅಲ್ಲಿ ಹೋಗಿ AICC ಆಫೀಸಿಗೆ ಇಲ್ಲ ಇಲ್ಲ ಡೆಲ್ಲಿ ಹೋದ ಹೋಗ್ಲಿಲ್ಲ. ಹೇಗೆ ಹೋಗುದು ಪಾರ್ಟಿ ಆಫೀಸ್? ಕಾಲ್ ಗೋ ಅಲ್ಲ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನೀವೇನಾದ್ರೂ ಆ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ ಏನಾದರೂ ಪ್ಲಾನ್ ಇದೆ? ನೋಡಿ, ನಾನು ಸ್ಪೀಕರ್ ಆದ ಕಾರಣ ನಾನು ಅಲ್ಲಿ ಮೇಲೆ ನಾನು ಮೇಲೆ ಇರಲೇಬೇಕು. ಮೇಲಿರ್ತೀರಾ ಅಲ್ಲ? ಅದು ನಮ್ಗೆ ಅದೆಲ್ಲ ಸ್ಪೀಕರ್ ಆಗಿ ಮುಂದುವರೆದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ನೋಡುದು ಮೇಲೆ, ಮತ್ತು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದು. ಇಲ್ಲದಿದ್ರೆ ಇಲ್ಲದ ಪ್ರೊಸೀಜರ್, ಕಾನೂನು ಪ್ರೊಸೀಜರ್ ಪ್ರಕಾರ ಹೇಗಿದೆ ಪ್ರಮಾಣವಚನ ಅದು. ಆದರೆ ಆಗದಿದ್ರೆ ಮುಂದೆ MLA ಆದರೆ ಮುಂದೆ ಕೂತ್ಕೊಳ್ಳೋದು, ಸ್ಪೀಕರ್ ಆದರೆ ಮೇಲೆ ಕೂತ್ಕೊಳ್ಳೋದು, ಮಂತ್ರಿ ಆದರೆ ಪ್ರಮಾಣವಚನ ಸ್ವೀಕರಿಸೋದು. ಏನಂತ ಗೊತ್ತಿಲ್ಲ, ಯಾವ ಬಂದ ಆ ರೀತಿ ಹೋಗುವ, ಯಾಕೆ ಟೆನ್ಷನ್ ಮಾಡಿ? ಈಗ ಆಗಿರುವಂತ ನಿರ್ಧಾರ ಏನು? ಯಾವುದು? ಈಗ ಆಗಿರುವಂತ ನಾನು ನಿಮ್ಮ ಹತ್ರ ಕೇಳೋದು, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ. ಯಾವುದು? ಅಲ್ಲ, ಹಾಗೇನಾದರೂ ಇದ್ದಲ್ಲಿ ಈಗ ನಮ್ಮ ಪ್ರೊಸೀಜರ್ ಪ್ರಕಾರ ಏನಿರ್ತದೆ, ವಿ ಹ್ಯಾವ್ ಟು ಸಿ, ನಮ್ಮ ಡೆಪ್ಯೂಟಿ ಕೊಡಬೇಕು. ಡೆಪ್ಯೂಟಿ ಕೂಡ ಆದರೆ ಮತ್ತು ನಾವು ಸೆಕ್ರೆಟರಿಗೆ, ಅದೊಂದು ಪ್ರೊವಿಷನ್ ಮಾತ್ರ, ಹೀಗೆ ಆಗ್ತದಂತಲ್ಲ. ದಟ್ ಇಸ್ ದ ಸಿಸ್ಟಮ್. ಇದ್ರೆ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ಯಾವ ಇದು ಬೇಕು ಅಂತ ಕೇಳ್ತೀರಾ? ಏನಿಲ್ಲ ನೋಡಿ, ಎಲ್ಲ ಖಾತೆಗಳು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಖಾತೆಗಳೇ. ಎಲ್ಲ ಖಾತೆಗೆ ಅದರದ ಮಹತ್ವ ಇದೆ ಮತ್ತು ಅದರದಾದೊಂದು ವಿಶಿಷ್ಟತೆ ಇದೆ ಇದರಲ್ಲಿ. ಸೊ ನಮಗೆ ಅದು ಏನು ನಾವು ಆಗ್ತೇವೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಸ್ಪೀಕರ್ ಇದ್ದಾಗ ಈ ಸ್ಪೀಕರ್ ಕೆಲಸ ಚೆನ್ನಾಗಿ ಮಾಡೋದು, ಅವಕಾಶ ಸಿಕ್ಕಿದರೆ ಮಂತ್ರಿ ಆಗಲಿಕ್ಕೆ ಕೆಲಸ ಮಾಡೋದು, ಶಾಸಕರಾಗಿದ್ದರೆ ಶಾಸಕರ ಕೆಲಸ ಮಾಡೋದು. ಇನ್ನು ಜನ ಅದು ಬೇಡ ಅಂತ ಹೇಳಿದರೆ ಮಾಧ್ಯಕ್ಕೆ ಏನು ಕೆಲಸ ಮಾಡೋದು, ಆ ಕೆಲಸವನ್ನು ಮಾಡೋದು. ಅದಕ್ಕೂ ರೆಡಿ ಇದೆಯಾ? 100%. ಪಾರ್ಟಿ ಕೆಲಸಕ್ಕೆ ಬಂದ್ಬಿಡಿ ಅಂತ ಅಂದ್ಬಿಟ್ರೆ ಯಾರು ರೆಡಿ ಅಲ್ಲ, ನಮ್ಗೆ ಏನಾಗಬೇಕಿದೆ ಇದರಲ್ಲಿ. DCM ಆಗುವಂತ ಸಾಧ್ಯತೆ ಉಂಟು ಹಾಗಾದ್ರೆ? ಯಾವುದು? DCM ಆಗುವಂತ ನಾನಾ ಎಲ್ಲ ಬೇರೆ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಬೇರೆ ವಿಚಾರ ನನ್ನ ವಿಚಾರ ಗೊತ್ತಿಲ್ಲ. ಯಾವುದಕ್ಕೆ? KPCC ಪ್ರೆಸಿಡೆಂಟ್ಶಿಪ್ ಅದು ಇದೆ. ಇದು ಕೊಟ್ಟರೆ ನಮಗೆ ನೋಡಿ, ಈಗ ನಾನು ಸ್ಪೀಕರ್ ಆಗಿದ್ದೇನೆ, ನನಗೆ ಪಕ್ಷದ ಸಬ್ಜೆಕ್ಟೇ ನನ್ನ ತಲೆಯಲ್ಲಿ ಇಲ್ಲ, ಅದರ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ಸರ್ಕಾರದ ವಿಚಾರಕ್ಕೂ ಅಷ್ಟೇ, ಈಗ ನನ್ನ ಕೆಲಸ ಮಾಡಿಕೊಂಡು ಹೋಗೋದು, ಮತ್ತು ಯಾವ ಹಂತದ ಎಂಬುದನ್ನು ಅದಕ್ಕೆ ಅನುಗುಣವಾಗಿ ಹೋಗುವಂಥ ವಿಷಯ ಇರುವುದು. ಯಾಕಂದರೆ ನಾನು ಎಲ್ಲ ಈಗಲ್ಲ ನೋಡಿ, ನಾವತ್ತು ತಂದೆ ಶಾಸಕ ಸಂದರ್ಭದಲ್ಲಿ ಯಾವಾಗ ನಾನು ಇವತ್ತು ಹೋಗಬೇಕು, ಇವತ್ತು ಮತ್ತು ನಾಳೆ ಇಲ್ಲ. ಯಾಕೆ? ಇಲ್ಲ ನೋಡಿ, ಮಿನಿಸ್ಟರ್ ಆದರೆ ಸರ್ಕಾರದ ಮುಖಾಂತರ ಎಲ್ಲ ಜನರ ಕೆಲಸ ಮಾಡಲಿಕ್ಕೆ ಯೋಜನೆ ರೂಪಿಸಿಕೊಂಡು ಪಾಲಿಸಿ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನಮ್ಮದು ಅನುಷ್ಠಾನ ಮಾಡಲಿಕ್ಕೆ ಆಗಿ ಜನರಿಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಆಗ್ತದೆ. ಸ್ಪೀಕರ್ ಆಗಿದ್ದರೆ ಶಾಸಕರಿಗೆ ಬೇಕಾಗುವಂಥ ಕೆಲಸಗಳು ಮಾಡಲಿಕ್ಕೆ ಫಾರ್ ದಿ ಅಸೆಂಬ್ಲಿ ಆ್ಯಂಡ್ ಟು ದಿ ಲೆಜಿಸ್ಲೇಚರ್ ನಮ್ಮ ಪವರ್ ಅಲ್ಲಿಗೆ ಲಿಮಿಟ್ ಇರ್ತದೆ. ಯಾವುದು? ಅಲ್ಲ, ಅಲ್ಲಿ ಇದರ ಸಬ್ಜೆಕ್ಟೇ ಬರುವುದಿಲ್ಲ ಸ್ಪೀಕರ್ ಇದ್ದಾಗ. ಅದು ಹೇಳಿದೆ ಅಲ್ಲ, ಸ್ಪೀಕರ್ ಆದ ವಿದಿನ್ ದಿ ಹೌಸ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಾಗೆ ಮತ್ತು ಸದಸ್ಯರ ಹಿತರಕ್ಷಣೆಗೋಸ್ಕರ ನಮ್ಮ ಕೆಲಸ ಮಾಡಲಿಕ್ಕೆ, ಯೋಜನೆ ರೂಪಿಸಿಕೊಳ್ಳಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ಗೌರವಿತವಾದ ಒಂದು ಸಂವಿಧಾನಬದ್ಧ ಸ್ಥಾನ, ಅದೊಂದು ವಿಶೇಷ ಗೌರವ ಇದೆ, ಅದಕ್ಕೆ ಅದರ ಪ್ರಿವಿಲೇಜಸ್ ಇದೆ ಮತ್ತು ಅದಕ್ಕೆ ಅದು ಲಿಮಿಟೇಷನ್ ಇದೆ. ಒಬ್ಬ ಮಂತ್ರಿ ಆದರೆ ಸರ್ಕಾರದಲ್ಲಿ ಅವನಿಗೆ ಕಾರ್ಯಕ್ರಮವನ್ನು ಯೋಜನೆ ಪಾಲಿಸಿಯನ್ನು ಮಾಡಿಕೊಂಡು ಜನರಿಗೆ ಪ್ರಯೋಜನ ಮಾಡಲಿಕ್ಕೆ ಅವಕಾಶ ಇರ್ತಾರೆ. ಅದು ಇರುವಂಥ 2 ಡಿಫ್ರೆನ್ಸಸ್. ಕ್ಯಾಬಿನೆಟ್ ವಿಲ್ ಡಿಸೈಡ್. ಇಲ್ಲ ಇರ್ತದೆ, ಹೌದು.
ಅದು ಹೆದರಿಕೆ ಇರಬೇಕಾ ಮತ್ತು ಹೆದರಿಕೆ ಇಲ್ಲದಿಗೆ ಕೆಲಸ ಮಾಡಬೇಕಂತ ಆಲೋಚನೆ ನಾವು ಮಾಡಬೇಕು. ನಾನು ಕೆಲಸ ಮಾಡಿದ್ದೇನೆ, ನನ್ನ ಕ್ಷೇತ್ರ ಎಲ್ಲ ಕೆಲಸ ಕೂಡ ಆಗಿದೆ, ನಾನು ಜನರ ಕೆಲಸದಲ್ಲಿ ಕೂಡ ಮಿಂಗಲಾಗಿದ್ದೇನೆ. ಮತ್ತು ನಾನು ನನ್ನ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ನನ್ನ ಕೂಡ ಮರ್ತೋಗ್ತದೆ ನಾನು ಸ್ಪೀಕರ್ ಅಂತೇಳಿ. ನಮ್ಮ ಜನರಿಗೆ ಕೂಡ ನಾನು ಸ್ಪೀಕರ್ ಅಂತ ಮರ್ತೋಗಿಬಿಡ್ತದೆ. ನಮ್ಮ ಅಲ್ಲಿ ಪ್ರೋಟೋಕಾಲ್ ಮತ್ತು ಯಾವುದೇ ಅಡಚಣೆ ಇಲ್ಲ. ಸೊ ಅದು ಮುಂದಿನ ಬಾಂಧವ್ಯ, ಮುಂದಿನ ವಿಚಾರ ಇರ್ತದೆ. ಮತ್ತು ಅಧಿಕಾರ ನಮ್ಮ ತಲೆಯಲ್ಲಿ ಇರಬಾರ್ದು, ಅಧಿಕಾರ ನಮ್ಮ ಕೆಲಸದಲ್ಲಿ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.